ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರ, ಪ್ರೀತಿಯ ನಮಸ್ಕಾರ. ಈಗ ನಮ್ಮ ಕುಟುಂಬದವರ ಮಧ್ಯೆ, ನಮ್ಮ ಸ್ನೇಹಿತರ ಮಧ್ಯೆ, ನಮ್ಮ ತಂಡದವರ ಮಧ್ಯೆ ಈ ಒಂದು ಬಿರಾನ ಪ್ರೊಡಕ್ಷನ್ ಕಂಪನಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡೋ ಒಂದು ಈ ಕ್ಷಣ ಏನಿದೆ, ಇದು ತುಂಬ ಒಂದು ಇಮೋಷನಲ್ ಕ್ಷಣ ನಮಗೆಲ್ಲ. ನಾನು ಎಲ್ರಿಗೂ ಕೃತಜ್ಞರಾಗಿದ್ದೀನಿ. ನೀವು ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಜಾವಗಲ್ ಸರು ಎಲ್ಲರೂ, ಯಾರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಬಗ್ಗೆ ಒಂದು ಎರಡು ಮಾತು ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ, ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ಮದೊಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವರು ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನನಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನೆನಪಿಗೆ ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾ ಅನ್ನೋ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪುಟಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪುಟಾಣಿ ಮೀನು, ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ದೀವಿ. ಯಾಕೆ ಕಂಪನಿ ಅಂದರೆ ಕತೆಗಳು ಸ್ನೇಹಿತರೆ. ನಮ್ಮೆಲ್ಲರೊಳಗೂ ಕತೆ ಇದೆ. ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಕತೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ, ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯಂದು. ಕತೆ ಹೇಳದೇ ಇದ್ರೆ ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ಬರು. ಹಿಂಗೆ ಕತೆ ಹೇಳ್ತಾ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಾವು ಹೋದ್ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತೂ ಸಮಾಜನ ಪ್ರತಿಬಿಂಬಿಸ್ತವೆ. ನೀವು ಯಾವುದೇ ಚಲನಚಿತ್ರ ನೋಡಿ, ಹಿಸ್ಟ್ರಿ ನೋಡಿ, ನಮ್ಮ ಸಿನಿಮಾ ಯಾವತ್ತೂ ಆ ಟೈಮಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ, ಸಮಾಜದ ಒಂದು ಕಲ್ಪನೆ ಏನಿದೆ ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ, ಅದನ್ನು ಸಾಮಾನ್ಯವಾಗಿ ತೋರಿಸ್ಕೊಡುತ್ತೆ. ಮುಂಚಿನ ಕಾಲದಲ್ಲಿ ಏನು ಹೇಳಿ, ಒಂದು ಕೇವ್ ಮ್ಯಾನ್ ಎಲ್ಲ ಏನು ಮಾಡ್ತಾಯಿದ್ರು, ಆ ಕೇವಲ್ಲಿ ಚಿತ್ರ ಬರಿತಾಯಿದ್ರು. ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು. ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸು ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ. ಒಂದು 65% ಜನಗಳು ಯುವ ಜನಾಂಗ ನಮ್ಮದು. 35 ವರ್ಷದಿಂದ ಕಡಿಮೆ ಇರೋಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಜಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನ ಥರ ನಾವು ನೋಡ್ತೀವಿ. ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ಜಡ್ಜ್ ಮಾಡದೆ ಪ್ರತಿ ಜನಾಂಗದಲ್ಲೂ ತಪ್ಪು ಸರಿ ಇದ್ದೇ ಇರುತ್ತೆ. ನಾವುಗಳು ಸಾಕಷ್ಟು ತಪ್ಪು ಮಾಡಿದ್ದೀವಿ. ಈ ಜನಾಂಗವನ್ನು ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲ್ ಆಗಿ. ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತೊಗೊಂಬರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ನಮಗೆ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಪ್ರಯತ್ನ ಪಡ್ತಾರೋ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಣ. ಇದು ನಮ್ಮ ಇಂಡಸ್ಟ್ರಿ. ಇದು ಇನ್ ದ ಎಂಡ್ ಇಟ್ಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ. ನಾನು ಆಸ್ಟ್ರೇಲಿಯಾದಿಂದ ನಿಂತು ನೋಡಿದಾಗ ನಾವು ಕನ್ನಡ, ತಮಿಳು, ಹಿಂದಿ ಅಂತ ನೋಡಲ್ಲ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂತ ನೋಡ್ತೀವಿ. ಹಂಗಾಗಿ ನಮ್ಮ ಕನ್ನಡನೂ ಚೆನ್ನಾಗಿರಲಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವಲ್ಲಿ ತೋರಿಸ್ತೀವಿ, ನಮ್ಮ ಪಿಕ್ಚರ್ಗಳನ್ನ ತೋರಿಸ್ತೀವಿ. ನಮ್ಮದು ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ನಿಂತಿದ್ದೀನಿ ನಮ್ಮ ತಂಡದವರ ಪರವಾಗಿ. ಅವ್ರು ಇಲ್ಲದೆ ನಾನು ಏನೂ ಇಲ್ಲ. ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ.